ನಾವಿವತ್ತು ಕೆಆರ್ ಮಾರ್ಕೆಟ್ ನಲ್ಲಿರುವಂತಹ ಚಿಕನ್ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಇದು ಕೇವಲ ಚಿಕನ್ ಮಾರ್ಕೆಟ್ ಅಲ್ಲ, ಗಬ್ಬು ನಾರುತ್ತಿರುವಂತಹ ಚಿಕನ್ ಮಾರ್ಕೆಟ್. ಅದು ಮೊದಲು ಬಿಬಿಎಂಪಿ ಹೇಳ್ತಾ ಇದ್ರು, ಗ್ರೇಟರ್ ಬೆಂಗಳೂರು ಅಥಾರಿಟಿ ದೊಡ್ಡದಾಗಿ ಉದ್ಧಾರ ಮಾಡ್ಬಿಟ್ಟಿದಾರಲ್ಲ, ಇಲ್ಲಿ ಹೋಗ್ತಾ ತೋರಿಸ್ಲಿ. ಎಷ್ಟು ಕೋಟಿ ರೂಪಾಯಿ ಪಬ್ಲಿಕ್ ತಲೆ ಹೊಡೆದು ಈ ಬಿಲ್ಡಿಂಗ್ ಗಳು ಕಟ್ಟೋರೆ. ಮಾಡಿದ್ರೆ ಒಂದೆರಡು ದಿವಸ ಕ್ಲೀನ್ ಮಾಡಿ, 3 ದಿವಸ ಅದೇ ರಾಗ ಅದೇ ಪೊಲೀಸ್ ಸ್ಟೇಷನ್ ಅವರೇ ಬ್ರೋಕರ್ಗಳು. ಶಿವಕುಮಾರ್ ಹೇಳಿ ಕಳಿಸ್ತಾನೆ ಇನ್ಸ್ಪೆಕ್ಟರ್, ಶೂಟ್ ಔಟ್ ಆರ್ಡರ್ ಇದೆ ಅಂತ ಬಿಟ್ಟು. ನಾವಿವತ್ತು ಕೆಆರ್ ಮಾರ್ಕೆಟ್ ನಲ್ಲಿರುವಂತಹ ಚಿಕನ್ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಇದು ಕೇವಲ ಚಿಕನ್ ಮಾರ್ಕೆಟ್ ಅಲ್ಲ, ಗಬ್ಬು ನಾರುತ್ತಿರುವಂತಹ ಚಿಕನ್ ಮಾರ್ಕೆಟ್. ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ಜಸ್ಟ್ ಎಂಟ್ರಿ ಆದ್ರೆ ಸಾಕು ಕೊಳೆತು ವಾಸನೆ ಬರ್ತಾ ಇದೆ. ಹಾಗೇನೆ ಇಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಕೂಡ ಇಂತಹ ಕೆಟ್ಟ ವಾಸನೆಯಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿ ಬರೀ ವ್ಯಾಪಾರಿಗಳು ಏನ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅಂದ್ರೆ, ಇಲ್ಲಿರುವಂತಹ ಸ್ಮೆಲ್ಲು ಗಲೀಜಿಗೆ ಇಲ್ಲಿ ವ್ಯಾಪಾರಿಗಳೇ ಬರಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಒಳಗ್ ಬರಕ್ ಆಗ್ತಿಲ್ಲ, ಇಷ್ಟೊಂದು ಕೊಳತಿರುವ ಸ್ಮೆಲ್ ಇದೆ, ಇಲ್ಲಿ ಶುಚಿತ್ವ ಇಲ್ಲ. ನಾವು ಹೇಗೆ ಚಿಕನ್ ಅನ್ನು ತಗೊಂಡು ಹೋಗ್ಬೇಕು, ಹಾಗೇನೆ ಇದು ಮಾರ್ಕೆಟ್ ನ ಶುಚಿತ್ವ ಅಂದ್ರೆ ಕಾಪಾಡಿಕೊಳ್ಳೋದಕ್ಕೋಸ್ಕರ ಮೊದಲು ಅಂದ್ರೆ ಇವಾಗಲ್ಲ, ಒಂದು 5-6 ವರ್ಷಗಳಿಂದ ಬಿಬಿಎಂಪಿ ಇದ್ದಾಗ, ಈಗ ಜಿಬಿ ಏನಾಗಿದೆ, ಬಿಬಿಎಂಪಿ ಇದ್ದಾಗ ಬಿಬಿಎಂಪಿ ಅವರು ವಾರಕ್ಕೊಂದ್ಸಲ ಬಂದು ಇಲ್ಲಿ ಕ್ಲೀನ್ ಮಾಡಿ ಹೋಗ್ತಾ ಇದ್ರು, ಇಲ್ಲಿರುವ ಕಸಗಳನ್ನ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ರು. ಹಾಗೇನೆ ಇವಾಗ ಪ್ರೆಸೆಂಟ್ ಇಲ್ಲಿ ಯಾವ ಜಿಬಿಯ ಗಾಡಿಗಳು ಬರಲ್ಲ, ಶುಚಿತ್ವನೂ ಕಾಪಾಡಲ್ಲ, ಇಲ್ಲಿ ಒಂಚೂರು ನೀರು ಹಾಕಲ್ಲ. ಬಟ್ ಇಲ್ಲಿ ಏನು ಇಲ್ಲಿ ತುಂಬಾ ಗಲೀಜು ಏನಿದೆ ಇಲ್ಲಿ ಹೋಗ್ತಾ ಇದೆ, ಡ್ರೈನೇಜ್ ತರ ಒಂಥರ, ಏನ್ ಡ್ರೈನೇಜ್ ಗಿಂತ ಇನ್ನ ಕೆಟ್ಟದಾಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಲ್ಲಿ ಕೂತಿರುವ ಜಾಗದಲ್ಲೇ ವೇಸ್ಟೇಜ್ ಗಳನ್ನ ಹಾಕಿ, ಅಲ್ಲಲ್ಲೇ ಚಿಕನ್ ಗಳನ್ನ ತೊಳೆದಿರುವಂತಹ ನೀರುಗಳು ಕೂಡ ಅಲ್ಲಲ್ಲೇ ಹೋಗ್ತಾ ಇದೆ. ಅಲ್ಲಿ ನೀರುಗಳು ಕೂಡ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ನೀರುಗಳು ಹೋಗುವ ಜಾಗದಲ್ಲೂ ಕೂಡ ಕರೆಕ್ಟ್ ಆಗಿ ಎಲ್ಲಿ ಫ್ಲೋ ಆಗ್ಬೇಕು ಅಂತ ಇಲ್ಲದೆ ಇಲ್ಲಿ ಮಾರ್ಕೆಟ್ ಒಳಗಡೆನೆ ಹೋಗೋ ರೀತಿಯಾಗಿ ಮಾಡಿದ್ದಾರೆ. ಇಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ, ನಾವು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿರ್ಬಹುದು, ಈ ಬಿಲ್ಡಿಂಗ್ ನ ಅಧ್ಯಕ್ಷರಿರ್ಬಹುದು, ಸಚಿವ ಜಮೀರ್ ಅಹಮದ್ ಅವರು ಇರುವಾಗ್ಲೇ ನಾವು ಅವರ ಗಮನಕ್ಕೆ ತಂದಿದ್ವಿ. ಆದ್ರೂ ಅವರು ಒಂದು ದಿನಾನು ಮಾರ್ಕೆಟ್ಗೆ ಬಂದಿಲ್ಲ, ನಮ್ಮಂತ ವ್ಯಾಪಾರಿಗಳ ಪರಿಸ್ಥಿತಿಯನ್ನ ಕೇಳಲಿಲ್ಲ. ಹಾಗೇನೆ ಈಗ ಜಿಬಿ ಅವರು ಕೂಡ ನಾವು ಎಷ್ಟೇ ಬಾರಿ ದೂರು ಕೊಟ್ರು, ಇಲ್ಲಿ ಶುಚಿತ್ವ ಇಲ್ಲ, ನಮ್ಮ ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ. ಹೆಲ್ತ್ ಇನ್ಸ್ಪೆಕ್ಟರ್ ಕೂಡ ಇಲ್ಲಿನ ಅಂದ್ರೆ ಇಲ್ಲಿ ಬರಲ್ಲ, ಡೋಂಟ್ ಕೇರ್ ಮಾಡ್ತಿದ್ದಾರೆ. ದಯವಿಟ್ಟು ಜಿಬಿ ಅಧಿಕಾರಿಗಳು ಯಾರಿದ್ದಾರೆ, ಹಾಗೇನೆ ಸಚಿವ ಕೃಷ್ಣ ಬೈರೇಗೌಡರು ಯಾರಿದ್ದಾರೆ, ಒಂದು ಸಲ ಈ ಕೆಆರ್ ಮಾರ್ಕೆಟ್ ಅಲ್ಲಿರುವ ಚಿಕನ್ ಮಾರುಕಟ್ಟೆಗೆ ಬಂದು ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ನೋಡ್ಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಹಾಗೇನೆ ನಮ್ಮ ಫೋಕಸ್ ಟಿವಿಯ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಕೆಆರ್ ಮಾರ್ಕೆಟ್ ನ ಚಿಕನ್ ಮಾರ್ಕೆಟ್ ಯಾವ ರೀತಿ ಇದೆ, ಹಾಗೇನೆ ಇಲ್ಲಿನ ವ್ಯಾಪಾರಿಗಳು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಇದ್ ನೋಡಿ, ಕೋಳಿ ಕಚ್ರ, ಮೀನ್ ಕಚ್ರ ಅದೆಲ್ಲ ಇಲ್ಲೇ ಆಗ್ತವ್ರೆ. ಎಷ್ಟು ಗಲೀಜ್ ಇದೆ ನೋಡಿ, ಸ್ವಲ್ಪ ನೋಡಿ ಆ ಕಡೆ ನೋಡಿ. ಅದೆಲ್ಲ ಚೇಂಬರ್ಗೆ ಹೋಯ್ತಾ ಇದೆ, ಚೇಂಬರ್ ಲೈನ್ಗೆ ಹೋಯ್ತಾ ಇದೆ. ಬರೀ ವಾಸನೆ, ಕಸ್ಟಮರೇ ಬರಲ್ಲ ಇಲ್ಲಿಗೆ. ಇದೆಲ್ಲ ಇಷ್ಟು ಒಂದು ಗಲೀಜ್ ಇರ್ತದೆ. ಅಲ್ಲಿ ನೀರು ಇಳಿತಾ ಇದೆಯಲ್ಲ ಆ ಕಡೆಯಿಂದ, ಆ ಕಡೆ ಫುಲ್ ಇಳಿತದೆ. ಮೇಲಿಂದ ಬೋಟಿ ಕಚ್ರ, ಬೋಟಿದು ಆಮೇಲೆ ಕೋಳಿದು ಅದೆಲ್ಲ ಇಳಿಯೋದು. ಅದು ಕ್ಲೀನ್ ಮಾಡೋರೇ ಇಲ್ಲಿ ಯಾರು ಇಲ್ಲ. ಯಾರು ಕೇಳಿದ್ರು ನಮ್ದು ಗೊತ್ತಿಲ್ಲ, ನಿಮ್ದು ಗೊತ್ತಿಲ್ಲ ಅಂತಾರು ಅಷ್ಟೇ. ಅಲ್ಲಿ ನೋಡಿದ್ರೆ ರೋಡ್ ಅಲ್ಲಿ ಫುಟ್ಪಾತ್ ಇರೋದು ಮಾತ್ರ ಇರ್ತಾರೆ. ಇದೆಲ್ಲ ಕೇಳೋರು ಯಾರು? ಇದ್ರಲ್ಲ ನಾವು ಎಷ್ಟೋ ಬರ್ದಿ ಕೊಟ್ಟಿದೀವಿ ಮೇಡಮ್, ಎಷ್ಟೋ ಪೆಟಿಷನ್ ನೋಡೋಣ ಮಾಡೋಣ ಅಂತಾರೆ, ಮತ್ತೆ ಯಾರು ಬಡೋದಿಲ್ಲ. ಎಲ್ಲ ತಗೊಬಂದಿದ್ದೀವಿ, ಅದು ರಿಯಾಕ್ಷನ್ ತಗೊಳಲ್ಲ ಅವ್ರು ಅಷ್ಟೇ. ನೋಡೋಣ ಮಾಡೋಣ, 10 ಜನ ಬರ್ತಾರೆ, ಏನೇನ್ ಸಮಸ್ಯೆ ಇದೆ ಅಂತ ಬರ್ತ್ಕೊಂಡು ಹೋಯ್ತಾರೆ, ಮತ್ತೆ ಅಷ್ಟೇ. ಅವ್ರು ಹೋದ್ಮೇಲೆ 6 ತಿಂಗಳು ಕಾಣೋದೇ ಇಲ್ಲ. ಬಿಬಿಎಂಪಿ ಅವ್ರದ್ದೇ, ಕಾರ್ಪೊರೇಷನ್ ಅವ್ರದ್ದೇ. ಇಲ್ಲಿಂದ ಇಲ್ಲಿ ಬಾಡಿಗೆ ಯಾರು ತಗೋತವ್ರು? ಅವ್ರದೇ ತಾನೇ ತಗೋದ, ಅವರೇ ಮಾಡಕ್ ಕೊಡ್ಬೇಕಲ್ಲ ವ್ಯವಸ್ಥೆ. ಕೊಡ್ತಾ ಇದೀವಲ್ಲ ನಾವು, ಬಾಡಿಗೆ ಎಲ್ಲ ಕೊಡ್ತಾ ಇದೀವಿ, ಅದೆಲ್ಲ ಕರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಇದು ಕ್ಲೀನ್ ಮಾಡಕ್ ಯಾರು ಬರ್ತಾ ಇಲ್ವಲ್ಲ. ನಾವು ಎಷ್ಟಂತ ಬರೆಯನ್ನ ಹೇಳಿ ನಮ್ಗೆ ಬೇಜಾರ. ಕಸ್ಟಮರೇ ಬರಲ್ಲ. 50 ರೂಪಾಯಿ ಹೆಚ್ಚು ಕೊಟ್ಟು ಜಯನಗರ ಹೋಗ್ತಾರೆ, ಶಿವಾಜಿನಗರ ಹೋಗ್ತಾರೆ. ಈ ಮಾರ್ಕೆಟ್ಗೆ ಯಾರು ಬರಲ್ಲ. ನಾವು ಐಟಮ್ಗಳು ಕಾಯ್ಕೊಂಡು ಕಸ್ಟಮರ್ ಒಂದು ಬರಲ್ಲ ಒಳಗಡೆ. ಅದು ಒಂದು 20 ವರ್ಷದಿಂದ ಇದೆ, 20 ವರ್ಷದಿಂದ ಇದೆ. ಈಗ ನೀವು ಬಂದು ನೋಡಿದಿರಲ್ಲ, ನೀವು ಏನಾದ್ರು ಮಾಡಿದ್ರೆ 1-2 ದಿವಸ ಕ್ಲೀನ್ ಮಾಡ್ತಾರೆ, 3 ದಿವಸ ಅದೇ ರಾಗ ಅದೇ ಹಾಡು. ಅದು ಮೊದಲು ಬಿಬಿಎಂಪಿ ಹೇಳ್ತಾ ಇದ್ರು, ಗ್ರೇಟರ್ ಬೆಂಗಳೂರು ಅಥಾರಿಟಿ ದೊಡ್ಡದಾಗಿ ಉದ್ಧಾರ ಮಾಡ್ಬಿಟ್ಟಿದಾರಲ್ಲ, ಇಲ್ಲಿ ಹೋಗ್ತಾ ತೋರಿಸ್ಲಿ. ಎಷ್ಟು ಕೋಟಿ ರೂಪಾಯಿ ಪಬ್ಲಿಕ್ ತಲೆ ಹೊಡೆದು ಈ ಬಿಲ್ಡಿಂಗ್ ಗಳು ಕಟ್ಟೋರೆ. ಡೆಮಾಲಿಷ್ ಮಾಡೋದಕ್ಕೆ ಏನಕ್ಕೆ ಬೇಕಾಗಿತ್ತು?
ಅದಕ್ಕೊಂದು ವ್ಯವಸ್ಥೆ ಮಾಡಿ ಯಾರ್ಯಾರ್ದೋ ಜೇಬುಗಳು ತುಂಬಿಕೊಂಡು ಎಲ್ಲ ಬ್ರೋಕರ್ಗಳು ಹಾಳು ಮಾಡೋದ್ರು. GBA ಅಂದ್ರೆ ಸರ್ಕಾರ, ಗೌರ್ಮೆಂಟ್ ಸರ್ಕಾರ, ಕರ್ನಾಟಕ ಸರ್ಕಾರ. ಸಮಸ್ಯೆ ಏನ್ ಮೇಡಮ್, ನಾವು ಕೇಳೋದಕ್ಕೆ ಹೋದ್ರೆ ನಮ್ಗೆ ಊಟಕ್ಕೆ ಇಲ್ದಂಗೆ ಮಾಡ್ತಾರೆ. ನೋಡಿ ಒಳಗಡೆ ಕೂತ್ಕೊಂಡಿದ್ದೀನಿ, ಒಂದು ಕೋಳಿ ಕುಯ್ದಿದ್ದೀನಿ, ಇದಿದೆ, ಒಂದು ಕೋಳಿ ಸತ್ತಿದೆ. ಇದಕ್ಕೆ ಬಂಡವಾಳ ಹಾಕ್ಬಿಟ್ಟು ಖಾಲಿ ಹೋಗ್ಬೇಕು. ನೋಡಿ ಮಗನ ಕಾಲೇಜ್ಗೆ ಫೀಸ್ ಕೇಳಿದಾರಂತೆ, ಇವಾಗ ಬರ್ತಾ ಇದ್ದಾನೆ, ನೀವೇ ಕೇಳಿ. ಅಮ್ಮ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರಲ್ಲ ಅಮ್ಮ, ಸಿದ್ದರಾಮಯ್ಯ ಅವ್ರು ಮಾಡಿದ್ದಮ್ಮ. ಅವ್ರ ಮಗನೇ ಅಲ್ಲ ಇವಾಗ ದೊಡ್ಡವರು, ಅವ್ರು ಓಡಾಡ್ಬಾರ್ದ ಇಲ್ಲಿ? ಅಧ್ಯಕ್ಷನ್ ಕರ್ಕೊಂಬರ್ಬಾರ್ದ? ಇವಾಗ ಇವರು ಹೇಳಿದ್ದಾರೆ, ನಮ್ಮ DK ಶಿವಕುಮಾರ್ ಮೊನ್ನೆ ಹೇಳ್ಬಿಟ್ಟು ಯಾರು ಕೆಲಸ ಮಾಡೋದಿಲ್ವೋ ಓಡೋದಿಲ್ವೋ ಅವ್ರಿಗೆಲ್ಲ ವಜಾ ಮಾಡೋದಕ್ಕೆ ಆದೇಶ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬರಬಾರ್ದ ಇಲ್ಲಿ? ಅವರು ಕೊನೆ ಪರಿಸ್ಥಿತಿ ಕುತ್ತಿಗೆಗೆ ಬಂದಿದೆಯಲ್ಲ, ಇವಾಗಾದ್ರೂ ನಮ್ಮ ಪರಿಸ್ಥಿತಿ ಕೇಳೋದಕ್ಕೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಕೇಳೋದಕ್ಕಾಗೋದಿಲ್ವಾ? ಇಲ್ಲಿ ಜಲೀಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಂದ್ಬಿಟ್ಟು ಹೆಲ್ತ್ ಚೇರ್ಮನ್ ಮಾಡಿದ್ರು, ಆ ನನ್ನ ಮಗ ಬಂದ್ಬಿಟ್ಟು ಜೇಬ್ಗಳು ತುಂಬಿಕೊಳ್ತಾ ಇದ್ದಾರೆ, ಸಿಗರೇಟ್ ಅನ್ಸಿದ್ದಾನೆ, ಎಲ್ಲರೂ ಉಗಿತಾ ಇದ್ದಾರೆ. ಇವ್ನು ಹೆಲ್ತ್ ಕೊಟ್ಟಿದಾರಲ್ಲ, ಸಿಗರೇಟ್ ಸೇರ್ತಾ ಇದ್ದಾನಲ್ಲ ಇಲ್ಲಿ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಏನೇನು ಎಲ್ಲ ಏಕವಚನದಲ್ಲಿ ನಮ್ಮ ಮೇಲೆ ಬೀಳೋದೆ. ನಾವು ಏನಾರ ಒಂದು ಇದು ಮಾಡಿ, ತಾವು ಹೆಣ್ಮಕ್ಳಿಗೆ ಏನು ಮಾಡೋದಿಲ್ಲ ಇಲ್ಲಿ. ನಾವು ಗಂಡಸರಾಗಿದ್ದೀವಲ್ಲ, ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಮನೆ ಇಲ್ವಲ್ಲ ಅವ್ರಿಗೆ ದಿಕ್ ತಪ್ಪಿಸಿ ಕೂಲಿ ಕೆಲಸ ಮಾಡ್ತಾಳೆ ನಮ್ಮ ಮನೆಯವಳು. ಮುಂಚೆ ಚೆನ್ನಾಗಿತ್ತು, ಬರ್ತಾ ಇತ್ತು ಎಲ್ಲ ಗಿರಾಕಿ ಎಲ್ಲ, ಆವಾಗ ಜಾಸ್ತಿ ಇತ್ತು. ಜಾಸ್ತಿ ಮಾರ್ಕೆಟ್ನಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಾ ಇತ್ತು. ಇಲ್ಲಿ ಯಾವಾಗ ಈಗ ಅಲ್ಲಿ ಮಾರ್ಕೆಟ್ ಟ್ರಾಫಿಟ್ಟು ಅಲ್ಲಿ ಬರೋದಿಲ್ಲ, ಇಲ್ಲಿ ಒಳಗಡೆ ಬಂದರೆ ನೋಡಿ ಹಿಂಗೆ ಇದೆ, ಗಿರಾಕಿ ಬರೋದಿಲ್ಲ. ಒಂದ್ಸಲಿ ಬಂದ್ಬಿಟ್ರೆ ತಿರ್ಗಾ ಬರೋದೇ ಇಲ್ಲ ಗಿರಾಕಿ. ಮಾರ್ಕೆಟ್ ಪರಿಸ್ಥಿತಿ ಇವಾಗ ಹೀಗಾಗೋದಕ್ಕೆ ಕಾರಣ ಏನು? ಏನ್ ಕಾರಣ? ಅವ್ನು ಮಾಡ್ತೀನಿ ಅಂದ್ಬಿಟ್ಟು ಟೆಂಡರ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ದಾರೆ, ಟೈಲ್ಸ್ ಹಾಕ್ಬಿಟ್ಟು ತಿರ್ಗಾ ಅವ್ನು ಸರಿಯಾಗಿ ಆಗ್ಲಿಲ್ಲ. ಹೌದು, ಜಮೀರಾಬಾದ್ನಲ್ಲಿ ಯಾರು ಇದಲ್ಲ, ಕಾರ್ಪೊರೇಷನ್ ಅಲ್ಲಿ ಬಂದಿದ್ದು, ಅವ್ರು ಯಾರ್ದು ಗೊತ್ತಿಲ್ಲ ಅದು ಹೆಂಗೆ ಮಾಡಿದಾರ ಅಂತ. ತಂದಿದ್ದೀನಿ, ಹೇಳ್ತೀನಿ ಬರ್ತೀನಿ. ಅವ್ನಿಗೆ ಇಂಜಿನಿಯರ್ ಕೆಲಸ ಮಾಡೋನ್ಗೆ ಹೇಳಿದಿರ, ನಮ್ಗೆ ಹೇಳ್ಬೇಡಪ್ಪ, ಹೋಗ್ಬಿಟ್ಟು ಅಲ್ಲಿ ಹೇಳು. ಯಾರು ಅವನು? ಶಬ್ಬೀರ್ ಅಹಮದ್ ಅಂದ್ಬಿಟ್ಟು ಇಂಜಿನಿಯರ್ ತಗೊಂಡಿರೋದು, ಅವನೇ ಕಾಂಟ್ರಾಕ್ಟ್ ತಗೊಂಡಿದ್ದು. ಬಿಲ್ಡಿಂಗ್ದು ಮರಿನೇ ಮಾಡಿಲ್ಲ. ಇಷ್ಟೊಂದು ಮಾಡ್ತೀನಿ ಅಂದ್ಬಿಟ್ಟು ಹೋಗಿರೋದು, ಇನ್ನ ಬಂದೇ ಇಲ್ಲ. ಡೋರ್ ಹಾಕ್ತೀನಿ ಅಂದ್ಬಿಟ್ಟು ಡೋರ್ ಹಾಕ್ಲಿಲ್ಲ. ಚೆನ್ನಾಗಿತ್ತು ಮಾರ್ಕೆಟ್ಗೆ ಬಂದು ಹಾಳ ಮಾಡ್ಬಿಟ್ಟು ಹೋಗ್ಬಿಟ್ಟು ಅವನು. ಇಲ್ಲಿ ಹೋಗ್ತಿರೋ ವೇಸ್ಟೇಜ್ ಗಳೆಲ್ಲ ಎಲ್ಲಿ ಹೋಗ್ತಿದೆ? ಇಷ್ಟೊಂದು ಗಬ್ಬು ನಾರ್ತಾ ಇದೆಯಲ್ಲ ಮಾರ್ಕೆಟ್. ನಿಮ್ಗೆ ಹೇಗ, ನೀವ್ ಹೆಂಗಿಲ್ಲಿ ಪ್ರತಿನಿತ್ಯ ಇಲ್ಲಿ ಏನ್ ಮಾಡಿದ್ರೆ ಕಷ್ಟ ಅನ್ನಲ್ಲಿ ಬೆಳೀತಾ ಇದ್ದೀನಿ. ಇಲ್ಲ ಅನ್ಬಿಟ್ಟು ಇಲ್ಲ, ಕಾರ್ಪೊರೇಷನ್ ಅಲ್ಲಿ ಎಲ್ಲ ಮಾಡಿ ಅನ್ಬಿಟ್ಟು ಊಟಕ್ಕೆ ಇಲ್ಲ, ಇದೇ ಕದ್ದಿರೋದು, ನಾವು ಇಲ್ಲಿ ಇರ್ಬೇಕು ಅನ್ಬಿಟ್ಟು ಇರ್ತಾ ಇದ್ದೀನಿ. ಏನಾಗ್ಬಿಟ್ಟು ಎಲ್ಲ ಫುಲ್ ಎಲ್ಲ ಪೇಷಂಟೇ ನಾವು ಎಲ್ಲ. 1 ವರ್ಷ ಆಯ್ತಮ್ಮ. 1 ವರ್ಷ ಆಯ್ತಾ ಈ ಮಾರ್ಕೆಟ್ ಅಲ್ಲಿ? ನಿಮ್ ಮಾರ್ಕೆಟ್ ಅಲ್ಲಿ ನೀವೇ ಜಾರಿ ಬಿದ್ದಿದ್ದೀರಾ? ಜಾರಿ ಬಿಟ್ಟೆ. ಹೆಂಗ್ ಜಾರಿ ಬಿದ್ರಿ? ಅದೇ ಇದೆ ಗಲೀಜಲ್ಲಿ. ಇಲ್ಲಮ್ಮ, ಇದೇ ತರ ಕಸ ಚಪ್ಪಲಿ ಬೇರೆ ಆಗಿದೆ ಅವಾಗ, ಇದು ಬೇರೆ ಇವಾಗ ಇಸ್ಕೊಂಡಿದ್ದೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, KR ಮಾರ್ಕೆಟ್ನಲ್ಲಿರುವಂತಹ ಚಿಕನ್ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರು GBA ಬಗ್ಗೆ ಮತ್ತು GBA ಕಮಿಷನರ್ ಹಾಗೆಯೇ GBA ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರಿಗೆ ಉಗಿದು ಚೀಮಾರಿ ಹಾಕ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ, ಬೀದಿ ಬದಿ ವ್ಯಾಪಾರಿ ಅಂದರೆ ಫುಟ್ಪಾತನ್ನು ತೆರವು ಮಾಡಿದ್ರು, ಎಲ್ಲ ಅಂದರೆ ಒಂದ್ಸಲ ವಿಸಿಟ್ ಕೊಡ್ತಾರೆ, ಹೊರಗಡೆ ಹೋಗ್ತಾರೆ, ನಡೆದಾಡ್ತಾರೆ. ಅದೇ ರೀತಿ ನಮ್ಮ ಒಂದ್ಸಲ ಮಾರ್ಕೆಟ್ಗೂ ಬಂದರೂ ಕೂಡ, ಅಂದರೆ ಮಾರ್ಕೆಟ್ಗೆ ಬಂದರೆ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಕಣ್ಣಾರೆ ನೋಡಿಬಿಟ್ಟು ದಯವಿಟ್ಟು ಶುಚಿತ್ವವನ್ನು ಕಾಪಾಡಲಿ, ಇಲ್ಲ ಅಂತ ಹೇಳಿದರೆ ನಮ್ಮೆಲ್ಲರ ಆರೋಗ್ಯ ಹದಗೆಡ್ತಾ ಇದೆ ಕೂಡ. ಹಾಗೆಯೇ ಇಲ್ಲಿ ಪ್ರತಿಯೊಬ್ಬರದು ಸಾವಾಗ್ತಿದೆ. ಯಾವ ಕಾರಣದಿಂದ ಸಾವಾಗ್ತಿದೆ, ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ, ಈ ಸ್ಮೆಲ್ಲಿಗೆ ಸಾವಾಗ್ತಿದೆಯಾ ಅಥವಾ ಆರೋಗ್ಯ ಸಮಸ್ಯೆಯಿಂದ ಸಾವಾಗ್ತಿದೆಯಾ ನಮ್ಗೆ ಗೊತ್ತಾಗ್ತಿಲ್ಲ. ಹಾಗೆಯೇ ಈಗ ದಯವಿಟ್ಟು GBA ಕಮಿಷನರ್ ಮಹೇಶ್ ರಾವ್ ಅವರು ಹಾಗೆಯೇ ಸಚಿವರಾದಂತಹ ಕೃಷ್ಣ ಬೈರೇಗೌಡರವರು ಒಂದ್ಸಲ ಮಾರ್ಕೆಟ್ಗೆ ವಿಸಿಟ್ ಕೊಟ್ಟು ದಯವಿಟ್ಟು ಗ್ರೇಟರ್ ಬೆಂಗಳೂರು ಏನು ಹೇಳಿದ್ದೀರಾ ಅದನ್ನು ಉಳಿಸ್ಕೊಳ್ಳಿ ಅಂತ ಇಲ್ಲಿನ ವ್ಯಾಪಾರಸ್ಥರು ಆಗ್ರಹ ಮಾಡಿದ್ದಾರೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ TV. ಕ್ಯಾಮರಾ ಪರ್ಸನ್ ಅಸ್ಲಾಂ ಜೊತೆ ನಾನು ಜಯಶ್ರೀ.